ಈಗಾಗಲೇ ಕೂಡ ನಾನು ಇದೇ ನನ್ನ ಕೊಠಡಿಯಲ್ಲಿನೇ ನಾನು ನಮ್ಮ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ವಿ. ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಪಡೆದಂತಿದೆ. ಅದನ್ನೆಲ್ಲ ಕೂಡ ತನಿಖೆಯ ರೂಪದಲ್ಲಿ ಬಂದ ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಎಷ್ಟೇ ಪ್ರಭಾವಗಳಿದ್ದರೂ ಕೂಡ ಅವ್ರನ್ನ ಏನು ಗೊತ್ತಿಲ್ಲ ನನಗಂತೂ. ಪೆನ್ ಡ್ರೈವ್ ಅಂದ್ರೆ ಒಂದೇ ಪೆನ್ ಡ್ರೈವ್ಗಂತೂ ಈ ರಾಜ್ಯದ ಜನರಿಗೆ ಗೊತ್ತು. ಈ ಪೆನ್ ಡ್ರೈವ್ ಬಗ್ಗೆ ನನಗಂತೂ ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು. ಕಳೆದ 10 ದಿನಗಳಿಂದ ತಾವೆಲ್ಲರೂ ಕೂಡ ಬಹಳಷ್ಟು ತಾವೆಲ್ಲರೂ ಕೂಡ ನನಗೆ ಕೋಆಪರೇಟಿವ್ ಮಾಡಿದ್ದಾರೆ. ಖಂಡಿತ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಿಟ್ಟಿದ್ದು, ವರಿಷ್ಠರ ಗಮನಕ್ಕೆ ಬಿಟ್ಟಿದ್ದು. ನಾನು ನಿರ್ದೋಷಿ ಅಂತ ಬಂದ್ಮೇಲೆ ನನ್ನ ತಗೊಂತಾರೋ ಬಿಡ್ತಾರೋ ಅದನ್ನ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿದ್ದು. ನನಗಿಲ್ಲ. ಯಾರು ಕೂಡ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಯಾರನ್ನಾದ್ರೂ ತೆಗಿಬೋದು, ಯಾರನ್ನಾದ್ರೂ ಇಟ್ಕೋಬೋದು. ಅಂತ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿ ನನಗೆ ನಂಬಿಕೆ ಇದೆ. ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಆ ಮಂತ್ರಿಮಂಡಲ ಸೇರಿಸ್ಕೊಂತಾರೆ ಬಿಡೋದು ನಮ್ಮ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಕೂಡ ನಾನು ಇದೇ ನನ್ನ ಕೊಠಡಿಯಲ್ಲಿನೇ ನಾನು ನಮ್ಮ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ವಿ. ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಪಡೆದಂತಿದೆ. ಅದನ್ನೆಲ್ಲ ಕೂಡ ತನಿಖೆಯ ರೂಪದಲ್ಲಿ ಬಂದ ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ. ಎಷ್ಟೇ ಪ್ರಭಾವಗಳಿದ್ದರೂ ಕೂಡ ಅವ್ರನ್ನ ಏನು ಗೊತ್ತಿಲ್ಲ ನನಗಂತೂ. ಪೆನ್ ಡ್ರೈವ್ ಅಂದ್ರೆ ಒಂದೇ ಪೆನ್ ಡ್ರೈವ್ಗಂತೂ ಈ ರಾಜ್ಯದ ಜನರಿಗೆ ಗೊತ್ತು. ಈ ಪೆನ್ ಡ್ರೈವ್ ಬಗ್ಗೆ ನನಗಂತೂ ಗೊತ್ತಿಲ್ಲ. ತುಂಬಾ ಧನ್ಯವಾದಗಳು. ಕಳೆದ 10 ದಿನಗಳಿಂದ ತಾವೆಲ್ಲರೂ ಕೂಡ ಬಹಳಷ್ಟು ತಾವೆಲ್ಲರೂ ಕೂಡ ನನಗೆ ಕೋಆಪರೇಟಿವ್ ಮಾಡಿದ್ದಾರೆ. ಖಂಡಿತ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಿಟ್ಟಿದ್ದು, ವರಿಷ್ಠರ ಗಮನಕ್ಕೆ ಬಿಟ್ಟಿದ್ದು. ನಾನು ನಿರ್ದೋಷಿ ಅಂತ ಬಂದ್ಮೇಲೆ ನನ್ನ ತಗೊಂತಾರೋ ಬಿಡ್ತಾರೋ ಅದನ್ನ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿದ್ದು. ನನಗಿಲ್ಲ. ಯಾರು ಕೂಡ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಯಾರನ್ನಾದ್ರೂ ತೆಗಿಬೋದು, ಯಾರನ್ನಾದ್ರೂ ಇಟ್ಕೋಬೋದು. ಅಂತ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿ ನನಗೆ ನಂಬಿಕೆ ಇದೆ. ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಆ ಮಂತ್ರಿಮಂಡಲ ಸೇರಿಸ್ಕೊಂತಾರೆ ಬಿಡೋದು ನಮ್ಮ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿ